ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಎವರೆಸ್ಟ್ ಗೌರಿಶಂಕರ ಒಂದು ಔನ್ನತ್ಯಕ್ಕೆ ಮತ್ತೊಂದು ಹೆಸರು ಗೌರಿಶಂಕರ. ಆ ಎವರೆಸ್ಟ್ ಮೇಲೆ ನಿಲ್ಲುವಂಥ ಗಳಿಗೆ ಇದೆಯಲ್ಲ, ಅದ್ಭುತ. ಅದು ಅಂಥ ಒಂದು ಮಹತ್ ಸಾಧನೆ ಮಾಡಿದಂಥ ಒಬ್ಬ ಕನ್ನಡತಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿಕ್ಕೆ ಅದಕ್ಕೆ ಸಂಬಂಧಪಟ್ಟಿರೋದು ಈಗಿನ ವಿಶೇಷ ಕಾರ್ಯಕ್ರಮ. ಅದು ಎವರೆಸ್ಟ್ ಮೇಲೆ ಕನ್ನಡತಿ. ಎವರೆಸ್ಟ್ ಏರಲಿಕ್ಕೆ ಕೆಲವು ಸಿದ್ಧತೆಗಳು ಬೇಕು. ವಿಶೇಷವಾಗಿ ಮಾನಸಿಕ ದೈಹಿಕ ಸಿದ್ಧತೆಗಳಿರಲಿಲ್ಲ ಅಂತಂದರೆ ಯಾರೂ ಕೂಡ ಅಷ್ಟೊಂದು ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಜೊತೆಗೆ ಏರುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಇವತ್ತು ಅವ್ರು ಏರಿದ್ರು ಅಂತ ನಾವು ಹೇಳುವಂಥದ್ದು ಬಹಳ ಸುಲಭ, ಆದರೆ ಅದರ ಹಿನ್ನೆಲೆ ಇದೆಯಲ್ಲ, ಅದು ಕಠಿಣಾತಿ ಕಠಿಣ. ಹಾಗಾದರೆ ಯಾವ್ಯಾವ ಸವಾಲುಗಳನ್ನು ಅವರು ಎದುರಿಸಿದರು, ಹೇಗೆ ಅಂತೂ ಇಂತೂ ಅದರ ತುಟ್ಟ ತುದಿಯನ್ನು ಮುಟ್ಟಿದರು? ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಕನ್ನಡತಿ ಸ್ಮಿತಾ ನಮ್ಮ ಜೊತೆಗಿದ್ದಾರೆ. ಸ್ಮಿತಾ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ತೆ. ನೋಡಿದ್ರೆ ಈ ಶಿಖರದ ಮೇಲೆ ಭಾರತದ ಬಾವುಟ ಹಾರದಂಥ ಕ್ಷಣ, ಅದರಲ್ಲೂ ಆ ವಿ ಆಕಾರದ ಆ ಒಂದು ಸಂಭ್ರಮ ಇದೆಯಲ್ಲ, ನಿಜಕ್ಕೂ ಅದ್ಭುತ. ಅದು ನಾನು ಹೇಳ್ತಾ ಇದ್ದೆ, ಹೇಳುವಂಥದ್ದು ಬಹಳ ಸುಲಭ. ಹಿಮಾಲಯದ ಹತ್ತತ್ರಕ್ಕೆ ಹೋಗಿ ಬಂದಂಥವ್ರಿಗೆ ಗೊತ್ತಾಗುತ್ತೆ ಅದೆಷ್ಟು ದೊಡ್ಡ ಪ್ರಮಾಣದ ಅಲ್ಲಿ ಶೀತ ಇರುತ್ತೆ ಅನ್ನುವಂಥದ್ದು. ಆ ಶೀತ ಗಾಳಿಯನ್ನು ಎದುರಿಸಿ ಮೇಲ್ಗಡೆ ಹತ್ತುವಂಥದ್ದು ಯಾವ ಸಂದರ್ಭದಲ್ಲಿ ಬೇಕಾದರೂ ನಿಮಗೆ ನೀವಿಟ್ಟಂಥ ಮಂಜುಗಡ್ಡೆಯ ಆ ಭಾಗನೇ ಕುಸಿದು ಬಿದ್ದು ಬಿಡಬಹುದು. ಅಂಥ ಒಂದು ಸ್ಥಿತಿಗಳಲ್ಲಿ ಒಂದು ಹೆಜ್ಜೆಗೂ ಕೂಡ ಸಾವು ನಿಮ್ಮನ್ನು ಆಹ್ವಾನಿಸ್ತಾನೆ ಇರುತ್ತೆ. ಅಲ್ಲಿ ಅದನ್ನು ಮೀರಿ ಅದನ್ನು ಎದುರಿಸಿ ಮೇಲಕ್ಕೆ ಹತ್ತುವಂಥದ್ದು ಅಷ್ಟು ಸುಲಭ ಸಾಧ್ಯದ ಮಾತಲ್ಲ. ಬನ್ನಿ, ಸ್ಮಿತಾ ಇದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಸ್ಮಿತಾ ಬಗ್ಗೆ ನಾನು ಒಂದಿಷ್ಟು ಹೇಳಲೇಬೇಕು. ಸ್ಮಿತಾ ಮಂಡ್ಯದ ಹುಡುಗಿ, ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ, ಬಹಳಷ್ಟೇನು ಸ್ಥಿತಿವಂತರೇನಲ್ಲ, ಸಾಮಾನ್ಯದರಲ್ಲಿ ಸಾಮಾನ್ಯ ಕುಟುಂಬದಿಂದ ಬಂದಂಥ ಹುಡುಗಿ. ಏನಾದರೂ ಸಾಧಿಸಬೇಕು ಅನ್ನುವಂಥ ಛಲ ಆರಂಭದಿಂದ ಕೂಡ ಇತ್ತು. ಸೊ ಇದರ ಪರಿಣಾಮವಾಗಿ ಆಕೆ ಸೇರಿದ್ದು ಮಿಲಿಟರಿನಲ್ಲಿ ಸೇರಿ ಈಗ ಆಕೆ ಕ್ಯಾಪ್ಟನ್ ಆಗಿದ್ದಾರೆ. ಅಲ್ಲಿಂದಲೇ ಈ ಸಾಹಸ ಗಾಥೆ ಕೂಡ ಆರಂಭವಾಗಿರುವಂಥದ್ದು. ಸ್ಮಿತಾ, ನಾನು ನಮ್ಮ ವೀಕ್ಷಕರಿಗೆ ಆರಂಭದಲ್ಲಿ ಹೇಳಿದೆ, ನೀವು ಹುಟ್ಟಿ ಬೆಳೆದಿರುವಂಥದ್ದು ಏನು ಎತ್ತಂತ ಒಂದು ಸ್ವಲ್ಪ ನಿಮ್ಮ ಹಿನ್ನೆಲೆಯಿಂದ ಶುರು ಮಾಡೋಣ. ನೀವು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದಂಥದ್ದು? ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು. ನಾನು ಹೈಸ್ಕೂಲ್ ಬಂದು ಪ್ರೈಮರಿ ಸ್ಕೂಲೆಲ್ಲ ಮಲ್ಲೇಶ್ವರಮಲ್ಲಿ ಮಾಡಿದ್ದು, ಬ್ಯಾಂಗ್ಳೂರ್ ಎಜುಕೇಷನ್ ಸೊಸೈಟಿ ಅಂದ್ಬಿಟ್ಟು. ಅದಾದಮೇಲೆ ಹೈಸ್ಕೂಲ್ ಬಂದು ಬ್ಯಾಂಗ್ಳೂರ್ ಹೈಸ್ಕೂಲ್ RV ರೋಡ್ ಹತ್ರ. ಆಮೇಲೆ PU ಬಂದು ವಿಜಯ ಜೂನಿಯರಲ್ಲಿ ಮಾಡಿದ್ದೆ. ಆಮೇಲೆ CET ಮುಖಾಂತರ ನಾನು ಇಂಜಿನಿಯರಿಂಗ್ ಸೇರಬೇಕು ಅಂತ, ಫಸ್ಟು ಮೆಡಿಕಲ್ ಮಾಡಬೇಕಂತ ಇತ್ತು. ನಾನಾ ಕಾರಣಗಳಿಂದ ಮಾಡೋಕ್ಕಾಗಲಿಲ್ಲ. ಸೊ ಅದರಿಂದ ನಾನು ಇಂಜಿನಿಯರಿಂಗ್ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಾನು ಸೇರಿದೆ. ಆಮೇಲೆ 2009 ನಾನು ಅಲ್ಲಿಂದ ಇದು ಡಿಗ್ರಿ ಪಡೆದು, ಸೇಮ್ 2009 ನಾನು ಇದು ಮಿಲಿಟ್ರಿಗೆ ಅಂತ ಅಪ್ಲೈ ಮಾಡಿದೆ, ಡಿಫೆನ್ಸಿಗೆ. ಅಲ್ಲಿಂದ ಇಂಟರ್ವ್ಯೂ ಕ್ಲಿಯರ್ ಮಾಡಿಕೊಂಡು ಅಲ್ಲಿ ಚೆನ್ನೈಯಲ್ಲಿ ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಅಂತ ಇದೆ. ಸೊ ಅಲ್ಲಿ ನಾವು 1 ವರ್ಷ ಟ್ರೈನಿಂಗ್ ಮುಗಿಸ್ಕೊಂಡ್ಮೇಲೆ 2010 ಸೆಪ್ಟೆಂಬರ್ಗೆ ನಾನು ಆಫೀಸರ್ ಆಗಿ ಕಮಿಷನ್ ತೊಗೊಂಡೆ. ಓಕೆ. ಸೊ ಇವಾಗ 2 ಇಯರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಹೇಗಿದೆ ಮಿಲಿಟ್ರಿ ಜೀವನ? ಚೆನ್ನಾಗಿ ಅನಿಸುತ್ತಾ? ಹಾಂ, ಅದ್ಭುತ. ನಿಮಗೆ ಏನಾದರೂ ನಾವು ಏನು ಬೇಕೋ, ನಾನು ಏನು ಅಂದ್ಕೊಂಡಿದ್ನೋ ಅದನ್ನು ಸಾಧನೆ ಮಾಡೋಕ್ಕೆ ನನಗಾಯಿತು. ಎಸ್. ಈ ಹುಚ್ಚು ಬಂದಿದ್ದು ಯಾವಾಗಿಂದ ಅಂತಂದರೆ, ಈ ಶಿಖರಗಳನ್ನ ಏರಬೇಕು, ಚಾರಣ ಮಾಡಬೇಕು? ಏನಂದರೆ ಹೋದ ವರ್ಷ ಜೂನ್ ಟೈಮಲ್ಲಿ ನನ್ನ ಸೀನಿಯರ್ ಒಬ್ಬರು ಅಂತ ಇದ್ದರು. ಅಲ್ಲಿ ಅವರೇ ಹೇಳಿದ್ದು, ಇಲ್ಲಿ ಎವರೆಸ್ಟ್ ಅಂತ ಕಾಲ್ ಮಾಡಿದ್ದಾರೆ ವಾಲಂಟಿಯರ್ಗೆ ಅಂತ. ಆ ಟೈಮ್ಗೆ ನನಗೆ ಮೌಂಟೇನಿಯರಿಂಗ್ ಬಗ್ಗೆ ಅಂತ ಅಂದ್ರೂ ಗೊತ್ತಿರಲಿಲ್ಲ. ಸೊ ಅವಾಗ 1-2 ವಾರ ನಾನು ಅದನ್ನೇ ಹಿಂದೇಟ್ ಆಗ್ತೆ, ಹೋಗ್ಲೋ ಬೇಡವಾ ನನಗೆ. ಆಮೇಲೆ ನಾನು ಕಾಲ್ ಮಾಡಿದೆ ಯಾರಿಗೆ ಸಂಬಂಧಪಟ್ಟವ್ರಿಗೆ. ಅವ್ರು ಹೇಳಿದ್ರು, ನಿಮಗೆ ನೀವು ಬೇಸಿಕ್ ಕ್ವಾಲಿಫಿಕೇಷನ್ ಇರಬೇಕು ಮೌಂಟೇನಿಯರಿಂಗಲ್ಲಿ ಅಂತ ಹೇಳಿದ್ರು. ಸೊ ನಾನು ಅವ್ರಿಗೆ ಹೇಳಿದೆ, ನನಗೆ ಯಾವ ಕ್ವಾಲಿಫಿಕೇಷನು ಇಲ್ಲ ಅಂತ. ಸೊ ಅವ್ರಿಗೆ ನಿಮಗೆ ಫಿಸಿಕಲಿ ಫಿಟ್ ಆಗಿದ್ರೆ ಸಾಕು, ನಾವು ಸಿಯಾಚಿನಲ್ಲಿ ನಿಮ್ಮ ಟ್ರೈನಿಂಗ್ ಕೊಡ್ತೀವಿ, ಅವಾಗ ನೀವು ಚೆನ್ನಾಗಿ ಮಾಡಿದ್ರೆ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ. ಆ ಫಿಸಿಕಲಿ ಫಿಟ್ ಆಗಿದೆ, ಬಟ್ ಆ ಧೈರ್ಯದ್ರ ಮೇಲೆ ನಾನು ಅಪ್ಲೈ ಮಾಡಿದೆ, ವಾಲಂಟಿಯರ್ ಮಾಡಿದೆ. ಸೊ ವಾಲಂಟಿಯರ್ ಮಾಡಾದ್ಮೇಲೆ ಕಾಲ್ ಬಂತು. ಆಮೇಲೆ ಸಿಯಾಚಿನಲ್ಲಿ ಟ್ರೈನಿಂಗ್ ನಡೀತು. ಸಿಯಾಚಿನಲ್ಲಿ ಒಂದು 60, ಅದು ಮೇಯ್ನಾಗಿ ಇದು ಬಂದು ಇಂಡಿಯನ್ ಆರ್ಮಿ ವಿಮೆನ್ ಎವರೆಸ್ಟ್ ಎಕ್ಸ್ಪೆಡಿಷನ್ ಅಂತ, ಮೇನ್ಲಿ ವಿಮೆನ್ ಓರಿಯೆಂಟೆಡ್. ಸೊ ಅದರಲ್ಲಿ 16 ಲೇಡಿ ಆಫೀಸರ್ಸ್ ಬಂದಿದ್ರು. ಅದರಲ್ಲಿ ನಾನು ಅದರಲ್ಲಿ ಏನಿಲ್ಲ ಅಂದರೂ ತುಂಬಾ ಜನ, ಅಂದರೆ ಮೋರ್ ದೆನ್ 75% ಅವ್ರಿಗೆ ಬೇಸಿಕ್ ಕ್ವಾಲಿಫಿಕೇಷನ್ ಇತ್ತು, ಅಡ್ವಾನ್ಸ್ ಕ್ವಾಲಿಫಿಕೇಷನ್ ಇತ್ತು ಮೌಂಟೇನಿಯರಿಂಗಲ್ಲಿ. ಸೊ ಅವಾಗ ನನಗೆ ಆತಂಕ ಆಯಿತು, ನಾನು ಏನೂ ಕ್ವಾಲಿಫಿಕೇಷನ್ ಇಲ್ಲ, ಸೊ ನಾನು ಇದರಲ್ಲಿ ಸೆಲೆಕ್ಟ್ ಆಗ್ತೀನೋ ಇಲ್ವಾ ಅಂತ. ಆ ಆತಂಕದಲ್ಲೇ ನಾನು ಸಿಯಾಚಿನ್ಗೆ ಹೋದೆ. ಆಮೇಲೆ ಇನ್ನೊಂದು ಏನಂದರೆ, ನಾನು ಬಂದು ಬೆಂಗಳೂರಿಂದ ಹುಟ್ಟಿ ಬೆಳೆದಿಲ್ಲ, ಅಂದರೆ ಸೌತಿಂದ ಬಂದಿರೋದು. ಸೊ ಅವಾಗ ಎಲ್ಲ ಅಂತ ಹಿಂದೇಟ್ ಅಂತಿತ್ತು. ಸೌತ್ ಅಂದರೆ ಸ್ವಲ್ಪ ಇದು ಚಳಿ ಅಂತ ನೋಡಿರಲ್ಲ ಅಂತ, ಆ ಥರ ಆತಂಕ ಆಯಿತು. ಸೊ ಅವಾಗ ನನ್ನ ಫ್ರೆಂಡ್ ಧೈರ್ಯ ತುಂಬಿದ್ರು, ಆ ಥರ ಏನಿಲ್ಲ, ನೀನು ಮಾಡ್ಬೋದು ಅಂದ್ಬಿಟ್ಟು, ನೀನು ಏನೇನು ಪ್ರಿಕಾಷನ್ ತೊಗೋಬೇಕಂದ್ರೆ ನನ್ನ ಫ್ರೆಂಡೆಲ್ಲ ಸಜೆಷನ್ ಮಾಡಿದ್ರು. ಅದಾದಮೇಲೆಯಿಂದ ಅಲ್ಲಿ ಸಿಯಾಚಿನ್ಗೆ ಹೋದ್ಮೇಲೆ ಒಂದು ಟ್ರೈನಿಂಗ್, ಒಂದು 10-20 ದಿನ ಟ್ರೈನಿಂಗ್ ಕೊಟ್ಟಾಗಿ ನಾನು ಕಲ್ತಾದ್ಮೇಲೆ ಅವಾಗ ಒಂದು ಸ್ವಲ್ಪ ನನಗೆ ಚೈತನ್ಯ ಬಂತು. ಅಲ್ಲ, ಎಲ್ಲಿ ನೀವು ಮಿಲಿಟರಿಯಲ್ಲಿ ಕೆಲಸ ಮಾಡುವಂಥದ್ದು ಅಂತಂದರೆ ಎಲ್ಲಿ, ಯಾವ ಪ್ಲೇಸಲ್ಲಿ? ನಾನು ಬಂದು ಅಮೃತ್ಸರಲ್ಲಿ ಇರೋದು. ಅಮೃತ್ಸರಲ್ಲಿ.
ಸೊ ಹಾಗಾದ್ರೆ ಇಷ್ಟೊಂದು ಶೀತದ ಬಗ್ಗೆ ಅಷ್ಟೊಂದು ಅನುಭವ ಇಲ್ಲ ಹಾಗಾದ್ರೆ. ನಾನು ಏನಂದ್ರೆ ಶೀತದ ಬಗ್ಗೆ ಅಮೃತ್ಸರ್ ತುಂಬಾ ಕೋಲ್ಡ್ ಪ್ರದೇಶನೇ. ಬಟ್ ನಾನು ಆ ಟೈಮ್ ಸಿಯಾಚಿನ್ ಅದರಲ್ಲಿ -ಡಿಗ್ರಿ ನೋಡ್ಬೇಕಾಗುತ್ತೆ. -ಡಿಗ್ರಿ ನೋಡ್ಬೇಕಾಗುತ್ತೆ. ಏನಕ್ಕೆ ನಾನು ಇನ್ನು ಅಮೃತ್ಸರ್ ಇನ್ನೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ವಿಂಟರ್. ಸೊ ಅದರಿಂದ ಸ್ವಲ್ಪ ಆತಂಕ ಆಯಿತು. ಆಮೇಲೆ ಅಲ್ಲಿ ಹೋದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಜನ ಇದ್ರು. ಸೊ ಅದೆರಡು ಆತಂಕನೂ ಎದುರಿಸ್ಬೇಕಾಗಿತ್ತು. ಹೆಂಗೆ ಅಕ್ಲಮಟೈಸ್ ಆದ್ರಿ ನೀವು? ಏನಂದರೆ ಸ್ಟಾರ್ಟಿಂಗ್ ಏನು ಮಾಡ್ತಾರೆ, ನೀವು ಯಾವುದೇ ಹೈ ಆಲ್ಟಿಟ್ಯೂಡ್ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಒಂದು 5 ದಿನ ಒಂದು ಅಕ್ಲಿಮಟೈಸೇಷನ್ ಪ್ರೊಸೀಜರ್ ಅಂತ ಇರುತ್ತೆ. ಫಸ್ಟು ಒಂದು 9000 ಮೀಟರ್ವರೆಗೂ ಅಕ್ಲಿಮಟೈಸ್ ಆಗಬೇಕು. ಅದಾದಮೇಲೆ ರೆಸ್ಟ್ ತೊಗೊಳ್ತಾರೆ. ಆಮೇಲೆ ಒಂದು 12,000 ಫೀಟ್ವರೆಗೂ ಅಕ್ಲಿಮಟೈಸ್ ಆಗಬೇಕು. ಆಮೇಲೆ 14,000 ಫೀಟ್ವರೆಗೂ ಅಕ್ಲಿಮಟೈಸ್ ಆಗಬೇಕು. ಸೊ ಒಂದು 15,000 ಅಂತ ಅಕ್ಲಿಮಟೈಸ್ ಆದರೆ ಅದಾದ್ಮೇಲಿಂದ ನಿಮಗೆ ಜಾಸ್ತಿ ಅಕ್ಲಿಮಟೈಸೇಷನ್ ಬೇಡ ಅಂತ ಆ ಥರನೇ. ಸೊ ಆ ಥರ ಸ್ಟೆಪ್ ಬೈ ಸ್ಟೆಪ್ ಅಕ್ಲಿಮಟೈಸೇಷನ್ ಆಗಿದೆ ಇದು. ಓಕೆ, ಎಷ್ಟು ಜನ ಹುಡುಗಿಯರುಗಳು ಫಸ್ಟ್ ಆರಂಭದಲ್ಲಿ ಸೆಲೆಕ್ಟ್ ಆಗಿದ್ದು? ಆರಂಭದಲ್ಲಿ ಎಷ್ಟು ಜನ? ಆರಂಭದಲ್ಲಿ 16 ಲೇಡಿ ಆಫೀಸರ್ ಇದ್ರು, ವಾಲಂಟಿಯರ್ಸ್ ಮಾಡಿ. ಬಟ್ ಉಳಿದಂಥವ್ರು 7 ಜನ ಇದ್ರು ಎಕ್ಸ್ಪೆಡಿಷನ್ ಮೇನ್ ಆಗಿ. ಸೊ ಬೇರೆ ಬೇರೆ ಭಾಗದಿಂದ ಬಂದಿರುವಂಥವ್ರು? ಬೇರೆ ಬೇರೆ ಭಾಗದಿಂದ ಬಂದಿರೋರು. ಓಕೆ, ಸೊ ನೀವು ಸೆಲೆಕ್ಷನ್ಗೆ ಹೋಗಬೇಕಾದ್ರೆ ಏನಾದರೂ ಸೆಲೆಕ್ಟ್ ಆಗ್ತೀನಿ ಅನ್ನುವಂಥ ನಂಬಿಕೆ ಇತ್ತ ನಿಮಗೆ? ಇನಿಷಿಯಲಿ ಹೋಗಿಂದ ಮುಂಚೆ ನಂಬಿಕೆ ಇತ್ತು ಆಗ್ತೀನಿ ಅಂತ. ಅಲ್ಲಿ ಹೋಗಿ ಜನ ನೋಡಿದಾಗ ನಂಗೆ ಅಷ್ಟೊಂದು ಧೈರ್ಯ ಇರಲಿಲ್ಲ. ಬಟ್ ಆದಮೇಲೆ ಒಂದು ವಾರ 2 ಆದಮೇಲೆ ನಾನು ಟ್ರೈನಿಂಗ್ ತೊಗೊಂಡಾದ್ಮೇಲೆ ಓಕೆ ನಾನು ಮಾಡ್ಬೋದು, ನಾನು ಇವ್ರ ಜೊತೆ ನಿಲ್ಬೋದು ಅನ್ನೋ ಆತ್ಮವಿಶ್ವಾಸ ಬಂತು. ಓಕೆ, ಫೈನ್. ಸೊ ನೋಡಿದ್ರಲ್ಲ ಯಾವ ರೀತಿ ಸಿದ್ಧತೆಗಳಾಯಿತು ಅನ್ನುವಂಥದ್ದು. ಅಷ್ಟು ಸುಲಭ ಸಾಧ್ಯ ಆಗಿರಲಿಲ್ಲ. ಅವ್ರಿಗೂ ಕೂಡ ಆರಂಭದಲ್ಲಿ ಹೋದಾಗ ನಾನು ಸೆಲೆಕ್ಟ್ ಆಗ್ತೀನಿ ಅನ್ನುವಂಥದ್ದು ಕೂಡ ಗೊತ್ತಿರಲಿಲ್ಲ. ಈ ಹಿಮಚ್ಛಾದಿತ ಪ್ರದೇಶಗಳಿಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಒಂದು ಅಕ್ಲಮಟೈಸೇಷನ್ ಪ್ರೋಸೆಸ್ ಅಂತ ಇರುತ್ತೆ. ಅಂದರೆ ಆ ಇಡೀ ಆ ವೆದರಿಗೆ ಹೊಂದಾಣಿಕೆ ಆಗಬೇಕಲ್ಲ ದೇಹ ಮನಸ್ಸುಗಳು. ಹೀಗಾಗಿ ಏನು ಅಂತಂದರೆ ಅಲ್ಲಿ ಕಸರತ್ತುಗಳು ಆರಂಭವಾಗ್ತವೆ, ಇಷ್ಟಿಷ್ಟು ಅಡಿಗಳನ್ನು ಏರಬೇಕು ನೀವು ಅಂತ. ಸೊ ಇದೆಲ್ಲ ಒಂದು ಲೆಕ್ಕದಲ್ಲಿ ಅಗ್ನಿ ಪರೀಕ್ಷೆಗಳಿವೆಲ್ಲ. ಸೊ ಇದನ್ನು ದಾಟಿದರೆ ಮಾತ್ರ ನೀವು ಫಿಟ್ನೆಸ್ಸನ್ನು ಕಾದ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲಾಂದರೆ ಸ್ವಲ್ಪ ಎಡವಟ್ಟುಗಳಾದರೂ ಕೂಡ ಸಾವಿನ ಮನೆಯ ಕಾದ ತಟ್ಟಂಗೆನೆ. ಸೊ ಮುಂದೆ ಏನಂತಾರೆ ಇವ್ರು ಕೇಳೋಣ, ಸಣ್ಣ ವಿರಾಮದ ನಂತರ.